₹1 ಕೂಡ ನಮ್ಮ ಕಡೆಯಿಂದ ಪಡೆಯದೇನೆ 10,000 ಜನರಿಗೆ ಉಚಿತ ಸದಸ್ಯತ್ವ ಅಭಿಯಾನ ಮಾಡಕತ್ತಾರ. ಏನೂ ನಮಗೆ ರೊಕ್ಕ ತಗೊಳ್ದನ ಜೀವ ವಿಮಾ ಮಾಡಿಕೊಟ್ಟಿದ್ದಾರೆ ಎಲ್ಲ ಬಡವರಿಗೆ. ರೈತರಿಗೆ ಉಚಿತ ವಿಮೆ ನೀಡಿದ ಅರಳಿಕಟ್ಟಿ ಫೌಂಡೇಶನ್. ರೈತರಿಗೆ ರೈತರ ಗುರುತಿನ ಕಾರ್ಡ್ ವಿತರಣೆ. ಅರಳಿಕಟ್ಟಿ ಫೌಂಡೇಶನ್ ವತಿಯಿಂದ ಮುಧೋಳ ತಾಲೂಕಿನ ಬರಗಿ ಗ್ರಾಮದಲ್ಲಿ ಅರಳಿಕಟ್ಟಿ ಫೌಂಡೇಶನ್ ಸದಸ್ಯತ್ವ ಅಭಿಯಾನ, ರೈತರ ಗುರುತಿನ ಕಾರ್ಡ್ ಹಾಗೂ ಅಪಘಾತ ವಿಮಾ ಪತ್ರ ವಿತರಣಾ ಸಮಾರಂಭ ನಡೆಯಿತು. ವಿನೂತನ ಕಾರ್ಯಕ್ರಮ ಕರ್ನಾಟಕದೊಳಗೆ ಎಲ್ಲಿಯೂ ನಡೆದಿಲ್ಲ. ಇದನ್ನ ನಾವೆಲ್ಲ ಈ ನಮ್ಮ ಮುಧೋಳ ಸಮೀಪ ಇರುವಂಥ ಹಳ್ಳಿಯ ಎಲ್ಲ ರೈತರು ಸುದೈವಿಗಳು. ಯಾಕಂದರೆ ಡಾಕ್ಟರ್ ಅರಳಿಕಟ್ಟಿ ಅವರು ಇಂಥ ಬಹಳಷ್ಟು ಯೋಜನೆಗಳು ರೈತರಿಗೆ ಅನುಕೂಲ ಆಗುವಂಥವು. ಅದಕ್ಕೆ ಈ ಒಂದು ಎಲ್ಲರಿಗೂ ಅನುಕೂಲ ಆಗುವಂಥ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಡಾಕ್ಟರ್ ಅರಳಿಕಟ್ಟಿ ಅವರನ್ನು ಮೊದಲಿಗೆ ನಾನು ಅಭಿನಂದಿಸ್ತೇನೆ. ಬರ್ಗಿ ಗ್ರಾಮದ ಪತ್ರೇಶ್ವರ ಮಂಗಲ ಕಾರ್ಯಾಲಯದಲ್ಲಿ ಡಾಕ್ಟರ್ ಟಿ.ವಿ. ಅರಳಿಕಟ್ಟಿ ಹಾಗೆ ಪ್ರೊಫೆಸರ್ ಬಸವರಾಜ್ ಕೊಣ್ಣೂರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅವರು ಮೊದಲಿನಿಂದನೂ ನಮ್ಮ ಬರ್ಗಿ ಗ್ರಾಮದೊಳಗೆ ಇಟ್ಟಂಥದ್ದು ಭಾಳ ಪ್ರೀತಿ. ಸುಮಾರು ಒಂದು 15ರಿಂದ 20 ವರ್ಷ ಆಯಿತು ನಮ್ಮ ಬರ್ಗಿಗೆ ಭಾಳ ಸಂಪರ್ಕದ ಅವ್ರದ್ದು ಅರಳಿಕಟ್ಟಿ ಸಾಹೇಬ್ರದ್ದು. ಈಗ ಪ್ರತಿಯೊಂದು ಬರೀ ಒಂದೇ ಅದು ಅಷ್ಟೇ ಅಲ್ಲ, ನಮ್ಮಲ್ಲಿ ಒಂದು ಬ್ಯಾಂಕ್ ಆಗಲಿಕ್ಕೂ ಸಹಿತ ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿದವರು. ಅರಳಿಕಟ್ಟಿಯವರು ಇದು ಫೌಂಡೇಶನ್ದಿಂದ ಭಾಳ ಜನರಿಗೆ ಉಪಯುಕ್ತ ಆಗ್ತದೆ. ದಯವಿಟ್ಟು ಇದರ ಉಪಯೋಗವನ್ನು ನಮ್ಮ ಅಧ್ಯಕ್ಷತೆ ವಹಿಸಿದಂಥ ಕೆ ನಾಯಕರೇನು ಹೇಳಿದಾರಲ್ಲ, ಅದರ ಪ್ರಕಾರ ಎಲ್ಲರೂ ಅದರದ್ದು ಉಪಯೋಗ ತಗೋಬೇಕು ಅಂಥೇಳಿ ನಾ ಈ ಮಾಧ್ಯಮದವರಿಗೆ ಒಳ್ಳೆಯ ಒಂದು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬರಗಿ PM ಗ್ರಾಮದಲ್ಲಿ ಕಳೆದ ತಿಂಗಳು ನಾವು 500 ಜನ ನಮ್ಮ ಫೌಂಡೇಶನ್ನ ಸದಸ್ಯತ್ವವನ್ನು ಮಾಡಿ ಅವರಿಗೆ ಅಪಘಾತ ವಿಮೆಯ ಸೌಲಭ್ಯವನ್ನು ಕೂಡ ನಾವು ಅವರಿಗೆ ನೀಡಿದ್ವಿ. ಇವತ್ತು ಬರ್ಗಿ ಗ್ರಾಮದಲ್ಲಿ ನಾವು ರೈತರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಮೊದಲ ಹಂತದಲ್ಲಿ 580 ಜನ ಸದಸ್ಯರನ್ನು ನಮ್ಮ ಫೌಂಡೇಶನ್ನ ಸದಸ್ಯತ್ವವನ್ನು ನೀಡಿ ಇವತ್ತು ಅವರಿಗೆ ನಾವು ಅವರಿಗೆ ಗುರುತಿನ ಪತ್ರವನ್ನು ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಈ ನಮ್ಮ PKPS ಅಧ್ಯಕ್ಷರಿಗೆ ನಮ್ಮ ಎಲ್ಲ ಇನ್ಶೂರೆನ್ಸ್ ಬಾಂಡ್ಗಳನ್ನು 580 ಜನ ಏನು ನಾವು ಮೆಂಬರ್ಶಿಪ್ ಪಡ್ಕೊಂಡಂಥ ರೈತರಿಗೆ ಮತ್ತು ಈ ಕೃಷಿ ಕಾರ್ಮಿಕರಿಗೆ ಅದೊಂದು ವಿಮೆಯ ಒಂದು ಬಾಂಡನ್ನು, ವಿಮೆ ಕಂತನ್ನು ನಾವೇ ಕಟ್ತೀವಿ. ಪ್ರತಿ ವರ್ಷ ನಿಮ್ಮ ವಿಮೆ ಕಂತನ್ನು ನಾವು ಆಟೋ ಜನರೇಷನ್ ಆಗೋ ಒಂದು ಬ್ಯಾಂಕಿಗೆ ಕೂಡ ಆ ಕಂಪ್ನಿ ಕೂಡ ನಾವು ಟೈಪ್ ಮಾಡ್ಕೊಂಡಿದ್ದೀವಿ. ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿ ಕೂಡ ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದಲೇ ನಿಮ್ಮ ಕಂತನ್ನು ನಾವು ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಏನಾದರೂ ಈಗ ರೈತರಾಗಿರ್ಬೋದು, ಕೃಷಿ ಕಾರ್ಮಿಕರಾಗಿರ್ಬೋದು, ಅಪಘಾತ ಆಗಿರ್ಬೋದು, ಹೊಲದಲ್ಲಿ ಹಾವು ಕಲಿಸಿದ್ದಾಗಿರ್ಬೋದು, ಕರೆಂಟ್ ಅಪಘಾತ ಆಗಿರ್ಬೋದು, ಹೊಳೆಯಲ್ಲಿ ಮುಳುಗುವುದಾಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆದಾಗ ಅದಕ್ಕೆ 1 ಲಕ್ಷ ರೂಪಾಯಿನ ಸಂಸ್ಥೆಯವರು ನಮ್ಮ ಸಂಸ್ಥೆ ಮುಖಾಂತರ ಭರ್ಣಾ ಮಾಡ್ತಾ ಇದ್ದಾರೆ. ಇದನ್ನು ಪ್ರತಿ ವರ್ಷ ನಾವು ಇದು 1 ವರ್ಷ ಕಟ್ಟಿ ನಾವು ಬಿಡುವಂಥದ್ದಲ್ಲ. ಅದರಲ್ಲಿ ನಮಗೆ ಮೊದಲ ನನಗೆ ಅತಿ ಏನು ಹತ್ತಿರವಾದಂಥ ಗ್ರಾಮಗಳನ್ನು ಮೊದಲು ಮಾಡಾಕತ್ತೀನಿ. ನಾವು ಬುದ್ನಿ PM ಮಾಡಿವಿ. 2ನೇ ಗ್ರಾಮನ ಯಾಕೆ ಬರ್ಗಿ ಗ್ರಾಮ ಹಾಕೊಂಡು ಹೋದ್ರೆ ನಾನು ಕಳೆದ 20 ವರ್ಷಗಳಿಂದ ಇಲ್ಲಿ ಬರ್ಗಿ ಗ್ರಾಮದಲ್ಲಿ ಸೊಸೈಟಿ ಮೇಲ್ವಿಚಾರಕನಾಗಿ ಇವತ್ತು ಪ್ರತಿಯೊಬ್ಬರು ರೈತರು ನನ್ನಲ್ಲಿ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಮಾಡಿವಿ. 580 ಜನ
ನಾ ಹೇಳಿದೆ ಅಲ್ಲೇ ಅವ್ರಿಗೆ ಹಿರಿಯರಿಗೆ ನಾ ಹೇಳ್ಬಿಟ್ಟಿದ್ದೆ ನೀವು 500 ಮ್ಯಾಲೆ ಎಷ್ಟು ಮಾಡ್ರಿ ಅಂತ ಹೇಳಿದ್ದೆ ನಾನು. ಅವ್ರು 580 ಜನರದ್ದು ಲಿಸ್ಟ್ ಕೊಟ್ಟು ಊರ ಹಿರಿಯರು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೃಷಿ ಕಾರ್ಮಿಕರು ರೈತರದು ಅದರಲ್ಲಿ ಈ ಮನೆಯಾಗ 3 ಜನ ರೈತರಿದ್ರು, ಅದ್ರಾಗ ಒಬ್ಬರು ಯಾರು ಆಕ್ಟಿವ್ ಆಗಿ ಹೊರಗೆ ಅಡ್ಡಾಡ್ತಿರ್ತಾರೋ ಅಂತ ರೈತರದ್ದು ಮಾಡಂತ ಹೇಳಿದ್ವಿ ನಾವು. ಹಂಗೆ ಅವರೆಲ್ಲ ಆಯ್ಕೆ ಮಾಡಿ 580 ಜನ ರೈತರದ್ದು ಒಂದು ಲಿಸ್ಟ್ ಕೊಟ್ಟಿದ್ರು. ಅದರ ಪ್ರಕಾರ ನಾವು ಮೊನ್ನೆ ದಿವಸ ಅದರ ಡಿ ಕಟ್ಟಿ ಇವತ್ತು ಅದರ ಬಾಂಡ್ ಕೂಡ ಬಂದಿದೆ. ಅದಕ್ಕೆ ಏನಾದರೂ ತೊಂದರೆ ಆದರೆ ನಮ್ಮ ಸಂಸ್ಥೆಯಿಂದ ಒಂದು ಸಣ್ಣ ರೈತರಿಗೆ ಒಂದು ಸಹಾಯ ಅಂತೇಳಿ ನಾವು ತಿಳಿದು ಈ ಕೆಲಸ ಮಾಡ್ತಾ ಇದ್ವಿ. ನೋಡಿ, ಮೊನ್ನೆ ನಾವು ಹುಬ್ಳಿ ಗ್ರಾಮದಲ್ಲಿ 500 ಜನದ್ದು ಮಾಡಿದ್ವಿ. ಮಾಡಿ ಹೋದ ವಾರ ಒಬ್ಬ ರೈತ ನಿಂತು ಟ್ರ್ಯಾಕ್ಟರ್ ಬೈಕ್ ಮೇಲೆ ಹೋಗಿ ಕಬ್ಬಿನ ಗಳಗ ಒಂದು ಕಣ್ಣಾಗ ಹೋಗಿ ಒಂದು ಕಣ್ಣು ಹೋಯ್ತು. ಕಣ್ಣು ಹೋದ್ರೆ ಇವತ್ತು ಅದು FIR ಆಗಿತ್ತು. ಅದ್ರ ಜೊತೆಗೆ ಅವರು KMC ಒಳಗೆ ಅಡ್ಮಿಟ್ ಮಾಡಿ ಅದು ಒಂದು ಸರ್ಟಿಫಿಕೇಟ್ ಕೇಳಿದ್ದಾರೆ ನಮ್ಗೆ ಕಂಪ್ನಿಯವರು. KMC ಆ ಡಾಕ್ಟರ್ದು ಒಂದು ಸರ್ಟಿಫಿಕೇಟ್ ತಂದು ಕೊಟ್ಟರೆ ಅವ್ರಿಗೆ 50,000 ರೂಪಾಯಿ ನಾವು ಕಂಪ್ನಿಯಿಂದ ಕೊಡ್ತೀವಿ ಅಂತ ಹೇಳಿದೆವು. ಅಂದರೆ ನಮ್ಮ ಒಂದು ಬಡವರಿಂದ ಪಾಪ ಗಾಡಿ ಮೇಲೆ ಹೋಗಾವು ಅವ್ರು ಟ್ರ್ಯಾಕ್ಟರ್ದ ಒಂದು ತಪ್ಪಿಲ್ಲ, ಅವ್ರು ಸೈಡ್ ತರಿಬಿ ಕಬ್ಬು ಏರಾಕತ್ತಾರು. ಅವ್ರು ನಾವ್ಯಾಕೆ ಅದನ್ನ ಇದು ಮಾಡುವಂಥದ್ದು ಪರಿಸ್ಥಿತಿ. ಈಗ ಅವಾಗ 1 ಲಕ್ಷ ಮ್ಯಾಲೆ ಅಲ್ಲಿ ಖರ್ಚಾಗಿತ್ತು. ಏನೋ ನಮ್ಮ ಸಂಸ್ಥೆಯಿಂದ ಅವಾಗ ಈ ಮುಂದಿನ ವಾರದಲ್ಲಿ ಒಂದು 50,000 ರೂಪಾಯಿದ ಚೆಕ್ ಕೊಡ್ತೀವಿ ನಾವು. ಏನಾದರೂ ಈಗ ಕಣ್ಣು ಹೋಗಲಿ, ಒಂದು ಅಂಗ ಏನಾದ್ರು ಅವಯವ ಆದರೆ 50,000 ರೂಪಾಯಿ ಅದ. ಅವ್ರು ಮರಣ ಹೊಂದಿದ್ರು 1 ಲಕ್ಷ ರೂಪಾಯಿವರೆಗೆ ಆ ಕಂಪ್ನಿಯವರು ಇದನ್ನು ಕೊಡ್ತಾ ಇದ್ದಾರೆ. ಅದರ ಕಂತನ್ನು ನಾವು ಮಾಡ್ತಿದ್ವಿ. ನಾವು ಮಾರ್ಚ್ ಒಳಗಾಗಿ ಒಂದು 10,000 ಜನರ ರೈತರನ್ನ ನಮ್ಮ ಫೌಂಡೇಶನ್ನ ಸದಸ್ಯತ್ವವನ್ನು ಮಾಡಿಕೊಂಡು ಅವರಿಗೆ ವಿವಿಧ ರೂಪದ ಈಗೇನು ಅಪಘಾತ ವಿಮೆಯ ಸೌಲಭ್ಯವನ್ನು ನೀಡಬೇಕಂತ ಮಾಡಿದ್ವಿ. ಮುಂದಿನ ವಾರದಲ್ಲಿ ನಾವು ಸೋರಗಾವಿ, ಬೆಟ್ಟಗುಡ್ಡು, ಹುಲ್ಗಾಜಂಗಿ, ಮಾಲಾಪುರ ಈಗ ಆಲ್ರೆಡಿ ಅಲ್ಲಿ ಹಿರಿಯರು ಎಲ್ಲ ಲಿಸ್ಟ್ ತಯಾರು ಮಾಡ್ಲಿಕ್ಕೆ ಒಂದು 10,000 ನಾವು ಟಾರ್ಗೆಟ್ ಇಟ್ಕೊಂಡಿದ್ವಿ. ಅದರದ್ದು ಅಂದಾಜು 7 ರಿಂದ 8 ಲಕ್ಷ ರೂಪಾಯಿ ಪ್ರತಿ ವರ್ಷ ಕಂತಾಗ್ತದೆ. ಅದು ನಾವು ಮೊನ್ನೆ ನಾ ರಿಟೈರ್ಡ್ ಆದಾಗ ನಮ್ಮೊಂದು 60 ರಿಂದ 70 ಲಕ್ಷ ರೂಪಾಯಿ ಬಂತು. ಅದರ ನಾ ಬ್ಯಾಂಕ್ನಲ್ಲಿ ಇರ್ತಿ, ಅದಕ್ಕೆ 7 ಲಕ್ಷ ರೂಪಾಯಿ ನನ್ನ ಬ್ಯಾಂಕ್ನಲ್ಲಿ ಬಡ್ಡಿ ಬರ್ತದೆ. ಆ ಬಡ್ಡಿನ ನಾ ಇದೊಂದು ವಾರ್ಷಿಕವಾಗಿ ರೈತರಿಗೆ ಕಟ್ಟಬೇಕಂತಕ್ಕಂಥ ವಿಚಾರವನ್ನು ನಮ್ಮ ತಂದೆಯವರ ಒಂದು ಆಸೆ ಇರ್ತದೆ. ನೀವು ರೈತರಿಗೆ ಏನಾದರೂ ಸಹಾಯ ಮಾಡುತ್ತಾ ಬರ್ರಿ ಅಂತೇಳಿ ನಮ್ಮ ತಂದೆಯವರು ತಿಳ್ಕೊಳ್ಳಾಗ ನಮಗೆ ಒಂದು ಹೇಳಿದ್ರು. ಆ ಒಂದು ನಮ್ಮ ತಂದೆಯವರ ಆಸೆಯಂತೆ ನಾವೇನು ಫಿಕ್ಸ್ ಮಾಡಿ ನನ್ನ ರಿಟೈರ್ಡ್ ಫಂಡಲ್ಲಿ ಫಿಕ್ಸ್ ಮಾಡಿ ಆ ಬರುವ 7-8 ಲಕ್ಷ ರೂಪಾಯಿ ಬಡ್ಡಿಯನ್ನು ಪ್ರತಿ ವರ್ಷ ಅದನ್ನು ರೈತರ ಈ ಅಪಘಾತ ವಿಮಾ ಕಂತಿಗೆ ಜಮಾ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ತಿಮ್ಮಣ್ಣ ಅರಳಿಕಟ್ಟಿ ಹಾಗೆ ಪ್ರೊಫೆಸರ್ ಕಟ್ಟಿ ಫೌಂಡೇಶನ್ ವತಿಯಿಂದ ನಡೆದಿರ್ತಕ್ಕಂಥ ಇವತ್ತು ಈ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮವಾಗಿದ್ದು, ಇವತ್ತು ಅಪಘಾತಗಳು ಹೆಂಗಾಗ್ತಾವೋ ಏನಂತ ಗೊತ್ತಿರ, ನಮ್ಮ ಅಚಾನಕ್ಕಾಗಿ ಆಗ್ತಕ್ಕಂಥ ಅಪಘಾತಗಳು ನಾವು ಅಪಘಾತಗಳು ಆಗ್ತಾವಂತೂ ಕೂಡ ನಾವು ಏನು ಅದನ್ನು ವಿಮೆ ಮಾಡಿಸಿರಂಗಿಲ್ಲ. ಆದರೆ ಇವತ್ತು ಅವರು ಯಾವ ರೀತಿಯಾಗಿ ಸಮಾಜ ಸೇವೆ ಮಾಡಕತ್ತಾರ ಅಂದ್ರೆ, 1 ರೂಪಾಯಿ ಕೂಡ ನಮ್ಮ ಕಡೆಯಿಂದ ಪಡೆಯದೇನೆ 10,000 ಜನರಿಗೆ ಏನಪ್ಪ ಅಂತ ಕೇಳಿದ್ರೆ ಉಚಿತ ಸದಸ್ಯತ್ವ ಅಭಿಯಾನ ಮಾಡಕತ್ತಾರ. ನಿಜವಾಗಿಯೂ ಒಂದು ಅಳಿಕಟ್ಟಿ ಫೌಂಡೇಶನ್ಗೆ ನಾವು ನಮ್ಮ ಬರಗಿ ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಜನರ ಜೋಡಿ ಹೇಗೆ ಬೆಳಿಬೇಕು, ನಾವು ಜನರ ಜೋಡಿ ಹೆಂಗೆ ಇರಬೇಕು, ಜನರಿಗೆ ಏನು ಕುಂದುಕೊರತೆಗಳದಾವ ಎಲ್ಲ ಅವ್ರಿಗೆ ಅರಿವು ಇದೆ. ಅದಕ್ಕೆ ಆ ಅರಿವಿನಿಂದ ಅವ್ರು ಎಲ್ಲನೂ ನಮ್ಗೆ ಅನುಕೂಲ ಮಾಡಿಕೊಟ್ಟಾರ. ಮತ್ತು ಈಗ 5 ರೂಪಾಯಿಗೊಂದು ಉತ್ತಾರ, ಆಮೇಲೆ ಏನೂ ನಮಗೆ ರೊಕ್ಕ ತೊಗೊಳ್ದನ ಜೀವ ವಿಮಾ ಮಾಡಿಕೊಟ್ಟಿದ್ದಾರೆ ಎಲ್ಲ ಬಡವರಿಗೆ. ಅದಕ್ಕೆ ಅವ್ರನ್ನ ನಾವು ಎಷ್ಟು ಬರಗಿ ಗ್ರಾಮದ ವತಿಯಿಂದ ತುಂಬ ಹೃದಯದಿಂದ ಅವ್ರನ್ನ ನಾವು ಸನ್ಮಾನ ಮಾಡಿದ್ರೂ ಹೆಚ್ಚಿಗೆ ಆಗೋದಿಲ್ಲ ಅಂಥೇಳಿ ನನ್ನ 2 ಮಾತು. ಅರಳಿಕಟ್ಟಿ ಸರ್ ಎಲ್ಲ ರಾಜಕಾರಣಿಗಳು ಬರ್ತಾರೆ, ಬಂದ ನಾ ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ ಅಂತಾರ. ಇಂಥ ಸಾಧನೆ ಒಬ್ಬರಿಗೆ ಇನ್ಸೂರೆನ್ಸು ಇದು ಉತ್ತಾರ 5 ರೂಪಾಯಿದಾಗ ಹಿಂಗೆ ಯಾರು ರಾಜಕೀಯವರು ಮಾಡಿಲ್ಲ, ಎಂಥ ಸಾಹುಕಾರ ಇದ್ರೂ ಮಾಡಿಲ್ಲ. ಈ ಅರಳಿಕಟ್ಟಿಯವರು ಇಂಥ ಸಾಧನೆ ಮಾಡಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು. ತಿಮ್ಮಣ್ಣನ ಅರಳಿಕಟ್ಟಿಯವರು ಇವತ್ತು ಮಾಡ್ತಾ ಇದ್ದಾರೆ. ಅವ್ರು ಮಾಡುವಂಥ ಸಾಮಾಜಿಕ ಕಾರ್ಯದಲ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸದಿಂದ ಸಹಕಾರವನ್ನು ಮಾಡ್ತಾರೆ. ಬರುವಂಥ ದಿನಗಳಲ್ಲಿ ಇನ್ನಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂಥೇಳಿ ನಾನು ಹಾರೈಕಿಸ್ತಾ ಅವರಿಗೆ ಆಯುಷ್ಯ ಮತ್ತು ಆರೋಗ್ಯವನ್ನು ಭಗವಂತ ಕರುಣಿಸಲಿ, ಇನ್ನಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ಅವರು ತೊಡಗಿಕೊಳ್ಳಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಹೀಗೆ ಅನೇಕ ಸಮಾಜ
ಮುಧೋಳದ ಪೊಲೀಸ್ ಸಮುದಾಯ ಭವನ ಇದೀಗ ಬಾಡಿಗೆಗೆ ಲಭ್ಯವಿದೆ. ಮದುವೆ ಸಮಾರಂಭ, ಹುಟ್ಟುಹಬ್ಬದ ಸಮಾರಂಭ, ತೊಟ್ಟಿಲು ಕಾರ್ಯ, ನಿವೃತ್ತಿ ಸಮಾರಂಭ ಹೀಗೆ ಎಲ್ಲ ರೀತಿಯ ಫಂಕ್ಷನ್ಗಳಿಗೆ ಬಳಸಿ ಪೊಲೀಸ್ ಸಮುದಾಯ ಭವನ. ಆಧುನಿಕ ಸುಸಜ್ಜಿತ ಹಾಲ್, ಡೈನಿಂಗ್ ಹಾಲ್, ಕಿಚನ್ ಸ್ಟೋರ್ ರೂಮ್, ವಧುವರರಿಗೆ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್, ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕವಾದ ವಾಶ್ರೂಮ್ ವ್ಯವಸ್ಥೆ ಇದೆ. ಕಾರ್ಯಕ್ರಮಕ್ಕೆ ಬರುವ ವಾಹನಗಳಿಗೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಸುಂದರವಾದ ಪುಟಾಣಿ ಅರಣ್ಯ ಪ್ರದೇಶ ಲಭ್ಯವಿದೆ. ಸಾರ್ವಜನಿಕರಿಗೆ ಒಂದು ದಿನಕ್ಕೆ 18,000 ರೂಪಾಯಿ ಬಾಡಿಗೆ, ಅರ್ಧ ದಿನಕ್ಕೆ 11,000 ರೂಪಾಯಿ ಬಾಡಿಗೆ. ಅದರಲ್ಲೂ ಪೊಲೀಸ್ ಕುಟುಂಬಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಪೊಲೀಸ್ ಸಮುದಾಯ ಭವನ ಬಾಡಿಗೆಗೆ ಸಿಗುತ್ತದೆ. ಆದರೆ ಷರತ್ತುಗಳು ಅನ್ವಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪೊಲೀಸ್ ಸಮುದಾಯ ಭವನ, ಲೋಕಾಪುರ ರಸ್ತೆ, ಸಿಪಿಐ ಕಚೇರಿ ಹಿಂದೆ, ಮುಧೋಳ. ಎಲ್ಲ ಮುಧೋಳ ನಗರದ ಜನರು ಮತ್ತು ತಾಲೂಕಿನ ಜನರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳಿ ನನ್ನ ವಿನಂತಿ. ನಮಸ್ಕಾರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.